ನಾನು ಯಾರ್ದು ಹೇಳಿಲ್ಲ. ನಮ್ಮನ್ನ ನಿರುದ್ಯೋಗಿಗಳು ಅಂತ ಹೇಳಿದಲ್ಲ, 2 ಬಾರಿ ಸೋತು ಸುಣ್ಣಾಗಿ ಮನೆಗಿದ್ದಲ್ಲಪ್ಪ, ಸೋತು ಸುಣ್ಣಾಗಿದ್ದಲ್ಲ. ಅವತ್ತು ನೀನೇನಾಗಿದ್ದೆ ಉತ್ತರ ಕೊಡಬೇಕಲ್ಲ. ನಮ್ಮ ಹೋರಾಟವನ್ನು ವ್ಯಂಗ್ಯ ಮಾಡಿದ್ಯಾ, ದಾವಣಗೆರೆ ಜಿಲ್ಲೆ ಜನರ ಅಪಮಾನ ಮಾಡಿದ್ಯಾ. ನಮ್ಗೆ ಈ ಹೋರಾಟದಲ್ಲಿ ಗೆಲ್ತೀವಂತ ನಾವೇನಿದು ಹೊರಟಿಲ್ಲ. ಇದು ರೈತರ ಪರವಾಗಿ ನಮ್ಮ ಹಕ್ಕು, ನಮ್ಮ ಕರ್ತವ್ಯ ಹೋರಾಟ ಮಾಡ್ತಾ ಇದೀವಿ. ನಮಗೆ ಸಿಂಪತಿ ಪಾಲಿಟಿಕ್ಸ್ ಬೇಕಾಗಿಲ್ಲ. ನಮ್ದ ನೈಜತೆ ಹೋರಾಟ. ಅಲ್ಲಿ ನಮ್ಮ ಜನ ಗೊತ್ತಿದೆ, ನಮ್ಮ ಜನರಿಗೆ ಏನೇ ಕೆಲಸ ಮಾಡಿದ್ವಿ ಅಂತೇಳಿ. ಅದ್ರ ಆಧಾರ ಮೇಲೆ ನಾವೆಲ್ಲರೂ, ನಾನು ಒಬ್ಬನಲ್ಲಿ ಎಲ್ಲರೂ ಗೆಲ್ತೀವಿ. ನೀನು 2 ಸರಿ ಸುಣ್ಣೆ ಆಗಿದ್ದೆ. ದಾವಣಗೆರೆ ರೈತರಿಗೆ ಅಪಮಾನ ಮಾಡಿ ಹೋರಾಟ ಕೇವಲ ರೇಣುಕಾಚಾರ್ಯ ಹೊರಲಿಲ್ಲ, ನನಗೆಲ್ಲ ಇಡೀ ಜಿಲ್ಲೆ ರೈತರಿಗೆ ಅಪಮಾನ ಮಾಡಿದೀಯಾ. ಈ ಜಿಲ್ಲೆ ನೀನು ಪ್ರತಿನಿಧಿಯನ್ನು ಮರಿಬೇಡ. ಆದರೆ ಮುಂದೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಆ ರೀತಿ ಮಾತಾಡಿರೋದು ಇದು ಸರಿಯಲ್ಲ. ಒಕ್ಕೋರಿಂದ ನಾವು ಖಂಡಿಸ್ತೀವಿ ಇದನ್ನ. ಆಯ್ತಣ್ಣ, ನೋಡಿ ಒಂದ್ ನಿಮಿಷ, ನೀನು ಕೇಳಿದ್ರಣ್ಣ. ಅಲ್ಲಲ್ಲ ರಾಜು, ಈ ಜಿಲ್ಲಾಧ್ಯಕ್ಷ ವಿಚಾರ ಬಂತು ಅಂತ ನಾವು ಹೇಳ್ತಾ ಇದೀನಿ. ಜಿಲ್ಲಾಧ್ಯಕ್ಷ ನಾನು ಈ ಭದ್ರಾ ನಾಲೆ ವಿಚಾರವಾಗಿ ದಾವಣಗೆರೆ ಡಿಸ್ಟಿಕ್ಕಿನ ಎಲ್ಲ ರೈತರಿಗೆ ತೊಂದರೆ ಆಗ್ತಿರೋದು ಸತ್ಯ, ಎಲ್ರಿಗೂ ಗೊತ್ತಿದೆ. ಇಲ್ಲೆಲ್ಲರೂ ನಾವು ಅನುಭವಿಸ್ತಾ ಇದೀವಿ. ಈಗಾಗಲೇ ನಮಗೆ ಸರಿಯಾದ ನೀರು ತಲುಪ್ತಿಲ್ಲ ಕೊನೆ ಭಾಗದ ರೈತರಿಗೆ. ಇವ್ರು ಮಾಡ್ತಿರೋ ಮೇಲಾಟದ ರಾಜಕಾರಣದಿಂದಾಗಿ ನಾಳೆ ಯಾವ ರೈತರಿಗೂ ನೀರು ಸಿಗಲ್ಲ. ಒಂದು ರೈತರಿಗೆ ನೀರು ಸಿಗಲ್ಲ ಅನ್ನೋ ಕಾರಣಕ್ಕೆ ದಾವಣಗೆರೆ ಎಕನಾಮಿಕ್ ಕಂಡೀಷನ್ ಕೂಡ ಹಾಳಾಗುತ್ತೆ. ಹಿಂದೆ ಕಮ್ಯುನಿಸ್ಟರ ಕಾರಣಕ್ಕೋಗಿ ಇಲ್ಲಿರೋಂಥ ಮಿಲ್ಗಳು ಬಂದಾದ್ವು. DCM, ಆಂಜನೇಯ ಮಿಲ್ಲು, ಏನು ಮಿಲ್ಗಳಿದ್ವಲ್ಲ, ಗಣೇಶ ಮಿಲ್ಲು ಎಲ್ಲ ಹಾಳಾದ್ವು. ಅವತ್ತಿನ ಕಾರ್ಮಿಕರು, ಅವತ್ತಿನ ದಾವಣಗೆರೆಯ ಜನತೆ ಎಕನಾಮಿಕಲಿ ಹಿಂದುಳಿಯೋಕ್ಕೆ ಕಾರಣ ಕಮ್ಯುನಿಸ್ಟ್ ಆಗಿತ್ತು. ಮುಂದಿನ ಎಕನಾಮಿಕ್ ಕಂಡೀಷನ್ ಹಿಂದುಳಿಯೋಕ್ಕೆ ಕಾರಣ ಕಾಂಗ್ರೆಸ್ ಆಗುತ್ತೆ. ನೇರವಾಗಿ ಆರೋಪ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ ನಾನು. ನಾವ್ಯಾರು ರಾಜಕಾರಣ ಮಾಡಕ್ಕೆ ಇಲ್ಲಿ ಬಂದಿಲ್ಲ. ರಾಜಕಾರಣ ಮಾಡಲಿಕ್ಕೆ, BJP ರಾಜಕಾರಣ ಮಾಡಲಿಕ್ಕೆ ನಮ್ಮದೇ ಆದ ಸೂತ್ರ ಇದೆ, ಸಂಘಟನೆ ಇದೆ, ನಾವು ಮಾಡ್ತೀವಿ. ಇವತ್ತು ಮನ್ ಕಿ ಬಾತ್ ಇತ್ತು, ನಾಳೆ ಬೂತ್ಗಳ ವಿಸಿಟ್ ಇದೆ, ವೃಕ್ಷಾರೋಹಣ ಇದೆ, ಆ ಥರದ ಕೆಲಸಗಳು ನಾವು ಮಾಡ್ತೀವಿ. ಇದು ಮಾಡ್ತಾ ಇರೋದು ಕ್ಲಿಯರ್ ಆಗಿ ಹೇಳ್ತಾ ಇದೀವಿ, ರೈತರ ಸಲುವಾಗೋಸ್ಕರ, ದಾವಣಗೆರೆಯ ಮುಂದಿನ ಜನಗಳ ಜೀವನ ಸುಧಾರಣೆಗೋಸ್ಕರ ಮಾಡ್ತಾ ಇರೋದು. ನಾಳೆ ಏನಾದರೂ ಕೂಡ ಈ ನೀರು ಬರಲಿಲ್ಲ ಅಂದರೆ ದಾವಣಗೆರೆ ಎಕನಾಮಿಕ್ ಕಂಡೀಷನ್ ಏನಾಗುತ್ತೆ ಸರ್? ನಾವು ಯೋಚನೆ ಮಾಡಬೇಕಲ್ವಾ? ಈಗಾಗಲೇ 20 ವರ್ಷ ಹಿಂದುಳ್ಕೊಂಡು ಕಮ್ಯುನಿಸ್ಟರ್ ಮಾಡಿದ ತಪ್ಪಿಗೆ ದಾವಣಗೆರೆ ಮ್ಯಾಂಚೆಸ್ಟರ್ ಇವತ್ತು ಹಾಳಾಗೋಯ್ತು. ನಾಳೆ ಈ ಕಾಂಗ್ರೆಸ್ ಅವ್ರು ನಿನ್ನೆ ನಾಟಕ ಮಾಡಿದ್ರಲ್ರ ಕಾಂಗ್ರೆಸ್ ಅವರು, ಇವರು ಏನು ಅನ್ನೋದೇ ಗೊತ್ತಿಲ್ಲ ಇವ್ರುಗಳಿಗೆ. ಭದ್ರಾ ನಾಲ್ದಂಡೆ ಹೋಗ್ಬರಕ್ಕೆ ಹೇಳ್ರಿ, ಆಮೇಲೆ ಮಾತಾಡಕ್ಕೆ ಹೇಳಿ ಇವ್ರಿಗೆ. ಇವರು ಮಾಡಿದ ನಾಟಕದಿಂದ, ಇವ್ರು ಮಾಡೋ ಕೀಳು ಮಟ್ಟದ ರಾಜಕಾರಣದಿಂದ ನಾಳೆ ದಾವಣಗೆರೆ ಯುವಜನತೆ ರೈತರಿಗೆ ತೊಂದರೆ ಆಗುತ್ತೆ. ಅದನ್ನ ನಿಲ್ಲಿಸ್ಲಿಕ್ಕೆ ನಾವು ಹೊರಟಿರೋದು. ಇದರಲ್ಲಿ ಪಕ್ಷನೇ ಬೇಡ ದಯಮಾಡಿ ಸರ್. ಸರ್ ಬಣ್ಣದ ಪ್ರಶ್ನೆ ಇಲ್ಲ, ದಯಮಾಡಿ ತರಲೇಬೇಡಿ. ಯಾರು ಭದ್ರಾ ನಾಲೆಯ ವಿರುದ್ಧವಾಗಿರ್ತಾರೋ ಅವರೆಲ್ಲರಿಗೂ ಈ ಪ್ರಶ್ನೆ ಇಲ್ಲ ಸರ್. ಈಗ ಅದಕ್ಕೆ ಖಂಡಿತ ಸರ್, ಅದಕ್ಕೆ ನಾ ಜಿಲ್ಲಾಧ್ಯಕ್ಷನಾಗಿ ಹೇಳ್ತೀನಿ, ಇಡೀ BJP ಈ ಹೋರಾಟದ ಜೊತೆಗಿದೆ. ಕ್ಲಿಯರ್ ಸರ್. ಇನ್ನೊಂದು ಹೇಳಿ, ಲೋಕಲ್ ಇಶ್ಯೂ ಆ ಜಿಲ್ಲೆದು ಅವ್ರು ಅದನ್ನ ನೋಡ್ಕೊಳ್ತೇವೆ, ನಾವು ನಮ್ ನೋಡ್ಕೊಳ್ತೇವೆ. ಹಂಗಂತ ಏನು ಚಿತ್ರದುರ್ಗ ವಿರುದ್ಧವಾಗಿ ಏನಿಲ್ವಲ್ಲ, ನೀರು ಕೊಡ್ಬೇಕು ಅನ್ನೋದು ಮಾನವೀಯತೆ, ಕೊಡ್ಲೇಬೇಕು, ಅದ್ರ ಪ್ರಶ್ನೆ ಇಲ್ಲ. ಬಟ್ ನಮ್ಮ ನಾಲೆಯನ್ನು ಸೀಳೋರು ನಮ್ಮ ಹೋರಾಟ. ಅವೈಜ್ಞಾನಿಕವಾದ ನೀರು ಹಂಚಿಕೆ ನಾವು ವಿರೋಧ ಮಾಡ್ತಾ ಇರೋದು.